ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ದೀಪಾವಳಿಗೂ ಮುಂಚೆ ಇದು ಭಾನುವಾರ ಆಗಿತ್ತು. ಸೊ ಅದರಿಂದ ಊರಿಗೆ ಹೋಗ್ಬೇಕಾಗಿತ್ತು. ಕನಕಪುರಕ್ಕೆ ಹೋದ್ವಿ. ಕನಕಪುರದಲ್ಲಿ ನಮ್ಮ ಅಕ್ಕನಿಗೆ ಇನ್ನೂ ನನ್ನ ವಾರ್ಗಿತ್ತಿ ಸೀರೆ ಕೊಡಿಸಿರಲಿಲ್ಲ. ನಾವು ಅಕ್ಕ ಅಂತಲೇ ಕರಿತೀವಿ. ನನ್ನ ನಾದಿನಿನೂ ಕೂಡ ಅಕ್ಕ ಅಂತಲೇ ಕರಿತೀವಿ. ಮತ್ತು ನನ್ನ ವಾರ್ಗಿತ್ತಿನೂ ಕೂಡ ಅಕ್ಕ ಅಂತಲೇ ಕರಿತೀವಿ. ಯಾರು ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವ್ರಿಗೆ ಸೀರೆ ತೆಗಿಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವ್ರು ಅಲ್ಲಿಂದನೇ ತೊಗೊಬಂದ್ಬಿಡಿ ಅಂತ ಹೇಳಿದರು. ಅದಕ್ಕೆ ಚೂಡಮಣಿಗೆ ಹೋಗ್ತಾಯಿದ್ದೀವಿ ನಾನು, ನಮ್ಮ ಅಕ್ಕ ಮತ್ತು ಅವ್ರ ಮಕ್ಕಳು. ಅವರೇ ವೀಡಿಯೋ ಕೊಡಿ ಅಂತ ಕೇಳಿದ್ದೆ. ಸೊ ಅದಕ್ಕೆ ಅವರೇ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ರು. ಚೂಡಮಣಿಗೆ ಹೋಗಿ ಅವರಿಗೊಂದು ಸೀರೆ ತೊಗೋಬೇಕಾಗಿತ್ತು. ಸೀರೆ ತೊಗೊಂಡು ಇನ್ನು ಕನಕಪುರದಲ್ಲಂತೂ ವಿಪರೀತ ಮಳೆ. ಇಷ್ಟು ಬಿಸಿಲಿದೆ ನೋಡ್ಕೊಳ್ಳಿ. ನಾವು ಹೋಗ್ಬೇಕಾದ್ರೆ ಚೂಡಮಣಿ ಒಳಗಡೆ ಇದ್ದೀವಿ. ಆ ಸೀರೆ ತೊಗೊಳ್ಳೋ ಅಷ್ಟರಲ್ಲಿ ಫುಲ್ ಜೋರಾಗಿ ಮಳೆ ಊದಿ ನಿಂತಿತ್ತು. ನಿಂತಾದ್ಮೇಲೆ ನಾವು ಹೊರಗಡೆ ಬಂದ್ವಿ. ಅಲ್ಲಿವರೆಗೂ ನಾವು ಹೊರಗಡೆ ಬಂದಿರಲಿಲ್ಲ. ಇಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಎಲ್ಲನೂ ನೋಡ್ಕೊಂಡು ಹಂಗೆ ಹೋಗ್ತಾಯಿದ್ವಿ. ನಮ್ಮ ಭಾವ ಅವ್ರಿಗೂ ಡ್ರೆಸ್ ತೊಗೊಳ್ಳಿ ಅಂತ ಹೇಳಿದರು. ನಮ್ಮ ಅಕ್ಕ ಅವ್ರಿಗೆಲ್ಲ ಏನಕ್ಕೆ ಬೇಡ ಅಂತ ಹೇಳಿದರು. ಅದಕ್ಕೆ ಹಂಗೆ ಸುಮ್ಮನೆ ಸುತ್ತ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಒಳಗಡೆ ಹೋದ್ವಿ. ಒಳಗಡೆ ಕೂಡ ವೀಡಿಯೋ ಮಾಡೋದಕ್ಕೆ ಬೇಡ ಅಂತ ಹೇಳಿದ್ರು. ಹಂಗೆ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ ಅಷ್ಟೇ. ಅಷ್ಟು ಬೇಗ ಅವರು ಬೇಡ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ರು. ಆಯಿತು. ಸೀರೆ ಒಂದು ತೊಗೊಂಡ್ವಿ. ಚೆನ್ನಾಗಿತ್ತು ಆ ಸೀರೆ. ತೋರಿಸಿಲ್ಲ ನೋಡಿ. ಮತ್ತು ಹೊರಗಡೆ ಬಂದಮೇಲೆ ಇಷ್ಟೊಂದು ಜಾಸ್ತಿ ಮಳೆ ಬಂದುಬಿಟ್ಟು ನಿಂತಿತ್ತು. ಆಮೇಲೆ ಹೋದ್ವಿ. ಕರೆಕ್ಟಾಗಿ ಬಸ್ ಆಲ್ರೆಡಿ ಬಂದು ನಿಂತಿತ್ತು. ಹೋದ ತಕ್ಷಣ ಬಸ್ ಹತ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ರಾಕಿ ಕಾಯ್ಕೊಂಡು ನಿಂತಿರ್ತಾನೆ. ಹೆಂಗೆ ಆಡ್ತಾನೆ ಅಂತಂದರೆ ಖುಷಿ. ಯಾರನ್ನೂ ಕೂಡ ಮರ್ತಿಲ್ಲ ಅವನು. ಅಷ್ಟು ನಮ್ಮನ್ನು ನೋಡಿದ ತಕ್ಷಣ ಏನು ಖುಷಿಯಾಗಿ ಆಟ ಆಡ್ಕೊಂಡು ಮೇಲೆಲ್ಲ ಎಗ್ರಿಕೊಂಡು ಆಡ್ತಾಯಿದ್ದ. ರಾಕಿ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ನಾಯಿ. ತುಂಬಾ ಇದಾಗಿರ್ತಾರೆ. ನಾವು ಅಲ್ಲಿಗೆ ಹೋದ ತಕ್ಷಣ ಎಲ್ಲ ಆ ಥರ ಗ್ಯಾಂಗೇ ನಾವು ಇರ್ತೀವಿ. ಇಲ್ಲಿ ನೋಡಿ ನಮ್ಮ ರಾಕಿ ಸ್ಟಂಟ್ ತೋರಿಸ್ತಾವನೆ ಇದರಲ್ಲಿ. ಸಖತ್ತು ಅವನಂದರೆ ಸಖತ್ತು. ನಮಗೂ ಇಷ್ಟ. ನನ್ನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾಯಿ ಅಂದರೆ. ಅದೇ ಥರ ನಮಗೂ ಕೂಡ ನಾಯಿ ಅಂದರೆ ಇಷ್ಟ. ನಾವು ಆಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾಯಿಗಳನ್ನ ಸಾಕಿದ್ದೀವಿ. ಹಾಗಾಗಿ ನಮಗೆ ನಾಯಿ ಅಂದರೆ ಇಷ್ಟ. ನಮ್ಮ ಮನೆಯವರಂತೂ ಹೊಡಿತಾ ಇರ್ತಾರೆ ಅವನಿಗೆ. ಹೊಡಿಯೋದು ಇಷ್ಟನೂ ಪಡ್ತಾರೆ, ಹೊಡಿತಾನೂ ಇರ್ತಾರೆ. ನಾವು ಅದಕ್ಕೋಸ್ಕರ ಜಾಸ್ತಿ ಮುಟ್ಟೋಕ್ಕೋಗಲ್ಲ. ಮುಟ್ಟಿದ್ರೆ ಬೈತಾರೆ, ಮುಟ್ಟಬೇಡಿ, ಅದು ಇನ್ಫೆಕ್ಷನ್ ಆಗುತ್ತೆ, ಮತ್ತು ಅದ್ರ ಕೂದಲು ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾವು ಜಾಸ್ತಿ ಮುಟ್ಟೋದಕ್ಕೆ ಹೋಗಲ್ಲ. ಇವಳು ಬಂದಿದ್ಲು. ಅವಳು ನನ್ನ ಮಕ್ಳಿಗೆ ತಂಗಿ ಆಗಬೇಕು. ಅವಳ ಹೆಸ್ರು ಹೇಳಿ ಅನ್ವಿಕಾ ಅಂತ. ಅನ್ವಿತಾ ಇಬ್ಬರು ಇದ್ದಾರೆ. ಅಕ್ಕ ತಂಗಿರಲ್ಲ. ಅವ್ರು ಬೇರೆ ಮಗಳು, ಇವ್ರು ಬೇರೆ ಮಗಳು. ನಮ್ಮ ಮಕ್ಳ ಜೊತೆ ಆಟ ಆಡಲಿಕ್ಕೆ ಅಂತ ಬಂದಿದ್ದಾಳೆ. ಎಲ್ಲರ ಹೆಸ್ರು ಕೂಡ ಹೇಳ್ತಾಳೆ ಅವಳು. ಅವ್ರು ಆಟ ಆಡ್ತಾಯಿದ್ರೆ ಅವ್ರ ಮಧ್ಯಕ್ಕೆ ಹೋಗ್ಬಿಟ್ಟು ನಾ ಆಡ್ತೀನಿ ಅಂತ ಹೇಳ್ಕೊಂಡು ಹೋಗೋದು, ಅವ್ರನ್ನ ಡಿಸ್ಟರ್ಬ್ ಮಾಡೋದು, ಆ ಥರ ಮಾಡ್ತಾಯಿದ್ಲು. ಹಾಗೆ ಸುಮ್ಮನೆ ಒಂದು ವೀಡಿಯೋ ಇರಲಿ ಅಂತೇಳಿ ತಕ್ಕೊಂಡೆ. ಚೆನ್ನಾಗೇ ನಮ್ಮ ಜೊತೆ ಎಲ್ಲ ಅವ್ವ 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 ಅಂತ ಹೇಳ್ಕೊಂಡು ತಿರ್ತಾಳೆ. ಎಲ್ರೂ ಅವ್ವ ಅಂತಾಳೆ. ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾಳೆ. ನಾವು ಅಲ್ಲಿ ಹೋಗ್ಬಿಟ್ರೆ ನಮ್ಮ ಮನೆಯಲ್ಲೇ ಇರ್ತಾಳೆ ಜಾಸ್ತಿ, ಎಲ್ಲೂ ಹೋಗಲ್ಲ. ನೋಡಿ ಅವಳು ಆಟ ಆಡ್ತಿದ್ರೆ ನೋಡಿ ಅವಳು ಜುಟ್ಟು ಎಳಿಯೋದು, ಮತ್ತು ಹೋಗಿ ಕಾಲು ಅಡ್ಡ ಇಟ್ಕೊಂಡು ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದು. ಚೆನ್ನಾಗಿರುತ್ತೆ ಮಕ್ಕಳಿದ್ರೆ ಅಂತ ಹೇಳಿದ್ರು. ಅದಾದಮೇಲೆ ಮಾರನೆಗೆ ಸೋಮವಾರ ನಾವು ದೇವಸ್ಥಾನಕ್ಕೆ ಬೆಳಗ್ಗೆನೇ ಹೋಗಬೇಕಾಗಿತ್ತು. ಹಾಗಾಗಿ ಇದು ನಮ್ಮ ಮನೆ ದೇವರು ದಬ್ಳಪ್ಪ ಮುತ್ತಪ್ಪ ಅಂಥೇಳಿ. ನಮ್ಮ ಅಕ್ಕನ ಅಂದರೆ ನನ್ನ ನಾದಿನಿನ ಅಲ್ಲಿಗೆ ಕರ್ಕೊಂಡೇ ಹೋಗಲಿಲ್ಲ. 3 ವರ್ಷ ಆಗಿತ್ತು ಅವ್ರು ಬಂದು. ಹೋಗೋಣ ಅಂತ ಹೇಳ್ಬಿಟ್ಟು, ಅಂದರೆ ಜಾತ್ರೆ ನಡೀತೆ ಆ ಟೈಮಲ್ಲಿ ಹೋಗ್ತೀವಿ. ಆವಾಗಲೂ ಕೂಡ ಅವ್ರು ಬಂದಿರಲಿಲ್ಲ. ಮಕ್ಳಿಗೆ ಎಕ್ಸಾಮ್ ಇರುತ್ತೆ, ಅವ್ರ ಟೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇರಲಿಲ್ಲ. ಸೊ ಈಗ ರಜಾ ಇತ್ತು, 1 ಡೇ ರಜಾ ಇತ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಹಾಗೆ ದೇವ್ರ ದರ್ಶನವೂ ಆಯಿತು, ಚೆನ್ನಾಗೂ ಇತ್ತು. ಅಂದರೆ ಇದು ಬಂದು ಶಿವರಾತ್ರಿ ಹಬ್ಬಕ್ಕೂ ಮುಂಚೆ ಇದು. ಶಿವರಾತ್ರಿಗೆ ಆ ದೇವಸ್ಥಾನಕ್ಕೆ ನಮ್ಮ ತೋಟದಲ್ಲೇ ವೀಳ್ಯದೆಲೆ ಕೇಳಿದ್ದಾರೆ. ನಮ್ಮ ಭಾವ ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ಚೆನ್ನಾಗಿತ್ತು. ನಮಗಂದರೆ ನಂಬಿರೋ ದೇವ್ರಂದರೆ ಇವರೇನೆ, ಮನೆ ದೇವರೇ ಫಸ್ಟು ನಮಗೆಲ್ಲರೂ. ಇದು ಮುತ್ತಪ್ಪ ಅಂತೇಳಿ. ಇಲ್ಲೂ ಕೂಡ ಚೆನ್ನಾಗಿ ಇದು ಮಾಡಿದ್ರು. ಇಲ್ಲಿಗೂ ಕೊಡ್ತೀವಿ ಅಂತಲೂ ಹೇಳಿದ್ವಿ ವೀಳ್ಯದೆಲೆನ. ಇಲ್ಲಿಗೆ ನಾವು ನಮ್ಮ ಮನೆಯವ್ರು ಬರಲ್ಲ ಅಂತಲೇ ನಾವು ಅಂದ್ಕೊಂಡಿದ್ದಿದ್ದು. ನಾವು ಮಾತ್ರನೇ ಹೋಗಿದ್ದು, ನಾವು ಬಸ್ಸಲ್ಲಿ ಹೋಗಿದ್ದಿದ್ದು. ನಮ್ಮ ಮನೆಯವ್ರು ಅದು ಹೆಂಗೆ ಇದು ಮಾಡ್ಕೊಂಡು ಬಂದರೋ ಗೊತ್ತಿಲ್ಲ. ನಾನು ನೋಡಿ ಸುಮ್ಮನೆ ಕೂತಿದ್ದೀನಿ. ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ. ಎಲ್ಲರೂ ಬಂದರು ಅಂತ ಹೇಳಿದ್ರು. ನಾವು ಬಂದೇ ಬಿಟ್ರು. ಆ ದೇವಸ್ಥಾನಕ್ಕೆ ಹೋಗ್ಯಾರ ನಾವು ಫಸ್ಟು ದಬ್ಳಪ್ಪಂಗೆ ಹೋಗ್ತೀವಿ, ಆಮೇಲೆ ಮುತ್ತಪ್ಪಂಗೆ ಬರ್ತೀವಿ. ಅದು ಹಂಗೇ ಇರೋದು ಆವಾಗಲಿಂದ ಕೂಡ. ಅದೇ ಥರನೇ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣವೇ ಬಂದರು, ಎಂಟ್ರಿ ಕೊಟ್ಬಿಟ್ರು. ಅಂತ ಶಾಕ್ ನಾನು. ಅದಾದಮೇಲೆ ಇದು ಶನಿ ಮಹಾತ್ಮನ ದೇವಸ್ಥಾನ ನೋಡಿ. ಇದು
ಶನಿ ಮಹಾತ್ಮನ ದೇವಸ್ಥಾನ ನಾವು ಯಾವಾಗ್ಲೂ ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀವಿ. ಅದು ಅವಾಗಲಿಂದು ಹಳೆ ಕಾಲದಿಂದಲೂ ಇದೇ ಥರನೇ ಇರೋದು. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಇದ್ದು ಹೋಗ್ಬೇಕು. ಅದೇ ರೀತಿ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲ ದೇವಸ್ಥಾನಕ್ಕುದ್ದಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಹುಡುಗರಿಗೆಲ್ಲ ತುಂಬಾ ಖುಷಿ. ಹಿಂಗೆ ಕರ್ಕೊಂಡು ಅವ್ರನ್ನ ಸುತ್ತಿಸ್ತಾ ಇದ್ದರೆ ಸಖತ್ತು ಖುಷಿಯಾಗಿ ಇಷ್ಟಪಡ್ತಾರೆ ಆ ಥರದವರು. ಸೊ ಈ ವ್ಲಾಗ್ ದೇವಸ್ಥಾನದ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ. ಸೊ ಈ ದಿನದ ವ್ಲಾಗ್ ಹೀಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.